ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸುಲೆಪೇಟ್ ಗ್ರಾಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ರಮೇಶ್ ಶರಣಪ್ಪ ಯಾಕಾಪುರ್, ಉಪಾಧ್ಯಕ್ಷರಾಗಿ ನರಸಪ್ಪ ಮಲ್ಕಪ್ಪ ಕೊಪ್ನೂರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಜೀವನ್ ಧನ್ಕರ್ ತಿಳಿಸಿದ್ದಾರೆ. ಮಂಗಳವಾರ ನಡೆದ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ರಮೇಶ್ ಶರಣಪ್ಪ ಯಾಕಾಪುರ್, ಉಪಾಧ್ಯಕ್ಷ ಸ್ಥಾನಕ್ಕೆ ನರಸಪ್ಪ ಮಲ್ಕಪ್ಪ ಕೊಪ್ನೂರು ನಾಮಪತ್ರ ಸಲ್ಲಿಸಿದ್ದರು. ಬೇರೆ ಯಾವುದೇ ನಾಮಪತ್ರ ಸಲ್ಲಿಕೆ ಆಗದಿದ್ದರಿಂದ ಇಬ್ಬರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಹೇಳಿದರು. ಕಠಿಣ ಸಂದರ್ಭದಲ್ಲಿ ಎಲ್ಲ ನಿರ್ದೇಶಕರು ಕೂಡ ನನ್ನೊಬ್ಬ ಸೀನಿಯರ್ ಮೋಸ್ಟ್, ಅಂದರೆ ನಾನು 70-71 ವರ್ಷದ ವಯಸ್ಕ, ನನಗಿನ್ನ ಹಿರಿಯರಾದಂಥ ನರಸಪ್ಪ ಅವರಿಗೆ ಅವರು ಏನು ವಿಚಾರ ಮಾಡಿ ಎಂಥ ವಿಚಾರ ಮಾಡಿಕೊಂಡು ಎಲ್ಲ ನಿರ್ದೇಶಕರು ಇವರು ಇಬ್ಬರಿಗೆ ಹಿರಿಯರಿಗೆ ಕೂಡಿಸ್ಬೇಕು ಅಂಥೇಳಿ ಇವತ್ತು ನಮ್ಮ ಇಬ್ಬರಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಮಾಡಿ ಅವಿರೋಧವಾಗಿ ಆಯ್ಕೆ ಮಾಡಿ ಅಂತ ಕೂಡಿಸಿದಾರ. ಈ ಕುರ್ಚಿ ಮೇಲೆ ಕೂಡ್ಸ್ಯಾರ ಅಂದ್ರೆ ಇವತ್ತಿನಿಂದ ಈ ಗಳಿಗೆಯಲ್ಲಿಂದ ಭಾಳ ದೊಡ್ಡ ಜವಾಬ್ದಾರಿ ನಮ್ಮ ತಲೆ ಮೇಲೆ, ಇಬ್ಬರು ತಲೆ ಮೇಲೆ ಇವತ್ತು ಇಟ್ಟಿದ್ದಾರೆ ಎಲ್ಲ ನಿರ್ದೇಶಕರು. ನಮ್ಮ ಈ ಸೊಸೈಟಿದ ಪರಿಸ್ಥಿತಿ ನೋಡಬೇಕಾದ್ರೆ ಹಣಕಾಸಿನ ತೊಂದರೆ ಇದೆ. ನಮಗಿರ್ತಕ್ಕಂಥ ಸೋರ್ಸು ವಾಟರ್ ಫಿಲ್ಟರ್ ಇತ್ತು, ಅದು ಬಂದಾಗಿ ಹೋಯಿತು. ಹೆಚ್ಚಿನ ಪರಿಸ್ಥಿತಿ ನಮ್ಮ ಕಾರ್ಯದರ್ಶಿಗವರಿಗೆ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರಿಗೆ ಅತೀಕ್ ಅವ್ರನ್ನ ವಿಚಾರಿಸಿದ್ರೆ ಅವರು ಹೇಳಿದರು, ಇಲ್ಲಿನ ಗ್ರಾಮೀಣ ಬ್ಯಾಂಕು ಮತ್ತು DCC ಬ್ಯಾಂಕ್ಗಳಿಗೆ ಕೇವಲ ನಮ್ಮ ಹತ್ರ ಇರ್ತಕ್ಕಂಥದ್ದು ಇವಾಗ ಫಂಡ್ ಇರ್ತಕ್ಕಂಥದ್ದು 1,40,000. ಈಗಾಗಲೇ ನಾವು ನಿರ್ದೇಶಕರು ಈಗ ಮಾತಾಡಿದ ನಂಬಲ್ಲಿ BDP ಲೋನ್ ಅಂಥೇಳಿ, ಬಿಸ್ನೆಸ್ ಡೆವಲಪ್ಮೆಂಟ್ ಲೋನ್, ವ್ಯಾಪಾರ ಅಭಿವೃದ್ಧಿ ಲೋನ್ ಮತ್ತು ಸ್ಯಾಲ್ರಿ ಅರ್ನರ್ಸ್ ಲೋನ್. ಬಿಸ್ನೆಸ್ ಡೆವಲಪ್ಮೆಂಟ್ ಅಂದರೆ ಸಣ್ಣ ಪುಟ್ಟ ಬಾಳೆಹಣ್ಣಿಂದು, ತರಕಾರಿದು ಮತ್ತು ಸಣ್ಣ ಚಹಾದ ಅಂಗಡಿ, ಹಣ್ಣಿಂದು ಇಂಥದ್ದೇನು ಇರ್ತಾರೆ ಅಂಥವ್ರಿಗೆ ನಾವು 10,000 ತನಕ ಏನಪ್ಪ ಅಂದ್ರೆ ಲೋನ್ ಕೊಡಬೇಕು. ಮತ್ತು ಅದಕ್ಕೆ ಡೈಲಿ ಕಂತು, ಡೈಲಿ ಇನ್ಸ್ಟಾಲ್ಮೆಂಟ್ ಮೇಲೆ ಅಲ್ಲಿ ರಿಕವರಿ ಮಾಡಬೇಕು. ಇದು ಬ್ಯಾಂಕಿಂಗ್ ಸಿಸ್ಟಮ್ ನಾವು ಇಂಪ್ರೂವ್ ಮಾಡಬೇಕು ಅಂಥೇಳಿ ಎಲ್ಲರೂ ಮಾತಾಡಿ, ಅದು ಅಲ್ಲದೆ ಪ್ರತಿಯೊಬ್ಬರು ಡೈರೆಕ್ಟರ್ ನಿರ್ದೇಶಕರು 5,000 5 ವರ್ಷ FD ಮಾಡ್ತೀನಿ ಅಂತೇಳಿ 12 60,000 ಆಗ್ತದೆ. ಅದು 60,000 ಅಲ್ಲ, ಇನ್ನು ಎಡಿಷನ್ ಆಗಿ ನಾನು 20,000 ರೂಪಾಯಿ ಡಿಪಾಸಿಟು, ನರಸಪ್ಪ ಅವರು ಉಪಾಧ್ಯಕ್ಷರು 20,000, 1,00,000 ರೂಪಾಯಿ BDP ಲೋನ್ ಕೂಡ ಸಲುವಾಗಿ ನಾವು ಹಣ ಶೇಖರಿಸಣೆ ಮಾಡ್ತಕ್ಕಂಥ ಯೋಜನೆ ಹಾಕೊಂಡಿದ್ದೀವಿ.